ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ಆಫ್ಟರ್ 3 ಸರ್ವಿಸ್ ಮೈಲೇಜ್ ಟೆಸ್ಟ್ನ ಮಾಡ್ತಾಯಿದ್ದೀನಿ. ನನ್ನ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ನಿಜವಾದ ಮೈಲೇಜ್ ಅಂದರೆ ಆಫ್ಟರ್ 3 ಸರ್ವಿಸ್ಸೇ, ಯಾಕೆಂದರೆ ಅದಕ್ಕಿಂತ ಮುಂಚೆ ಬಂದಿರೋವು 1 ಸರ್ವಿಸ್ 2 ಸರ್ವಿಸ್. ಇದು ಫಸ್ಟ್ ಕಂಟಿನ್ಯೂಸ್ ಆಗಲಿ ನಮಗೆ ಕೊಡೋ ಮೈಲೇಜ್ ಅಂದ್ರೆ ಆಫ್ಟರ್ 3 ಸರ್ವಿಸಲ್ಲಿ ನಾವು ಏನು ಚೆಕ್ ಮಾಡ್ಕೋತೀವೋ ಅದೇ ಮೈಲೇಜ್ ನಮಗೆ ಲಾಂಗ್ ಲೈಫ್ ಆಗಿರುತ್ತೆ. ಅದನ್ನೇ ಇವತ್ತು ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ. ನನ್ನ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೋ ಏನೋ ಎಲ್ಲ ನಾನು ಕ್ಲೀನಾಗಿ ಇನ್ಫಾರ್ಮೇಷನ್ ನಿಮಗೆಲ್ಲ ಹೇಳ್ತೀನಿ. ಗೊತ್ತಿರ್ಬೋದು, ಇದೇ ಗಾಡಿ N125 ಬಜಾಜ್ ಪಲ್ಸರ್ N125 ಇದೇ ಗಾಡಿ. ಈ ಗಾಡಿಗೆ ನಾವು ಇವತ್ತು ಮೈಲೇಜ್ ಟೆಸ್ಟ್ನ ಮಾಡ್ತಾಯಿದ್ದೀವಿ. ನಾನು ಗಾಡಿ ತೊಗೊಂಡು 9 ತಿಂಗಳ ಮೇಲೆ ಆಯಿತು ಅನ್ಕೊತೀನಿ. ಮಾರ್ಚಲ್ಲಿ ತೊಗೊಂಡಿದ್ದೆ. ಮಾರ್ಚಲ್ಲಿ ಅಂದರೆ ಇದು ಡಿಸೆಂಬರ್ ಅಲ್ವಾ. 9 ತಿಂಗಳಾಯಿತು ನನ್ನ ಗಾಡಿ ತೊಗೊಂಡು. ಈಗ 3rd ಸರ್ವಿಸ್ ಕೂಡ ಆಗಿದೆ. 10,000 ಕಿಲೋಮೀಟ್ರ್ ಕೂಡ ಕಂಪ್ಲೀಟ್ ಆಗಿದೆ. ಅದರ ವೀಡಿಯೋ ಕೂಡ ನಾನು ಮಾಡಿದ್ದೀನಿ, ಇನ್ನು ನೋಡ್ಬೋದು ಬೇಕಾದರೆ ನನ್ನ ಚಾನಲಲ್ಲಿದೆ. ಇವಾಗ ಆಫ್ಟರ್ 3 ಸರ್ವಿಸ್ ಮೈಲೇಜ್ ಟೆಸ್ಟ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಗಾಡಿ ಎಷ್ಟೆಷ್ಟು ಕಿಲೋಮೀಟ್ರ್ ಓಡಿದೆ ಏನೇ ಅಂತ. ಪೆಟ್ರೋಲ್ದು ಆಲ್ರೆಡಿ ಬ್ಲಿಂಕ್ ಆಗ್ತಿದೆ. ಇನ್ನೂ ಎಷ್ಟು ಕಿಲೋಮೀಟ್ರ್ ಓಡುತ್ತೋ ಗೊತ್ತಿಲ್ಲ. ಇರೋ ಪೆಟ್ರೋಲ್ನ ಫಸ್ಟ್ ಖಾಲಿ ಮಾಡಬೇಕು. ಆಮೇಲೆ ನಾನು ಬ್ಯಾಗಲ್ಲಿ ಒಂದು 3 ದಿನದಿಂದ ಪೆಟ್ರೋಲ್ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದೀನಿ. ಖಾಲಿ ಆಗಿದ ತಕ್ಷಣ ಹಾಕಿ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ. ಬಟ್ ನೋಡಿದ್ರೆ ಖಾಲಿನೇ ಆಗ್ತಾಯಿಲ್ಲ. ನೋಡೋಣ ಇನ್ನು ಎಷ್ಟು ದೂರ ಆಗುತ್ತೆ ಅಂತ. ಹೋದ್ಮೇಲೆ ಪೆಟ್ರೋಲ್ನ ತೆಗೆದುಬಿಟ್ಟು ನನ್ನ ಬ್ಯಾಗಲ್ಲಿ ಪೆಟ್ರೋಲ್ ಇದೆ, ಅದನ್ನು ಟ್ಯಾಂಕಲ್ಲಿ ಹಾಕ್ಕೊಂಡು ಟೆಸ್ಟ್ ಮಾಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಮೊದಲು ಈ ಗಾಡಿಯಲ್ಲಿರೋ ಪೆಟ್ರೋಲ್ನ ಖಾಲಿ ಮಾಡ್ಕೊಳ್ಳೋ ಬನ್ನಿ. ಪೆಟ್ರೋಲಲ್ಲಿ ಇನ್ನೂ ಖಾಲಿ ಆಗಿಲ್ಲ, ಬಟ್ ಈ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದೋ ಒಂದು ಕಾಡಲ್ಲಿ ಬರ್ತಿರೋ ಫೀಲ್ ಈ ಥರ ಇದೆ. ಚೆನ್ನಾಗಿದೆ ಈ ರೋಡು. ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟ್ರ್ ರೋಡ್ ಇದೆ. ಇದು ಹಾಗೆ ಇದೆ. ಯಾವುದೋ ಆಫ್ ರೋಡಿಂಗ್ ಜಾಗಕ್ಕೆ ಬಂದುಬಿಟ್ಟಿದ್ದೀನಿ ಗುರು. ಪೆಟ್ರೋಲ್ ಖಾಲಿ ಮಾಡಬೇಕಂತ ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀನಿ. ಇಲ್ಲಿ ಊರ ಹೆಸರು ಕೂಡ ಗೊತ್ತಿಲ್ಲ ನನಗೆ, ಇಲ್ಲಿ ಯಾವ ಊರು ಬರುತ್ತೆ ಅಂತ. ನೋಡಿದ್ರೆ ಬಡ್ಡಿ ಮುಗಿದು ನಮ್ಮ ಪೆಟ್ರೋಲ್ನ ಖಾಲಿ ಆಗ್ತಿಲ್ಲ. ಇವತ್ತು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ನಿಯರ್ ಬೈ ಒಂದು 100 ಕಿಲೋಮೀಟ್ರ್ ಆದರೂ ಅಡ್ಡಾಡೋಣ ಅಂತ. ತುಂಬ ಡ್ರಸ್ಟ್ ಇದೆ. ಬನ್ನಿ, ಇದು ಯಾವಾಗ ಖಾಲಿ ಆಗುತ್ತೆ ಆವಾಗ ಮಾಡೋಣ. ಏನಕ್ಕೆ ತೋರಿಸ್ತೆ ಅಂದರೆ ಆಫ್ ರೋಡಿಂಗ್ ಜಾಗ ಅಲ್ಲ, ಚೆನ್ನಾಗಿದೆ. ನಾನು ನಮ್ಮ ಕಡೆ ಮಾತ್ರ ರೋಡ್ಗಳು ಹಾಳಾಗಿರುತ್ತೆ ಅನ್ಕೊಂಡು, ಬಟ್ ಎಲ್ಲ ಆ ಕಡೆ ರೋಡ್ ಪರಿಸ್ಥಿತಿನೂ ಹಾಗೇ ಇದೆ. ಸೊ ಫೈನಲಿ ಗಾಡಿ ಪೆಟ್ರೋಲ್ ಖಾಲಿ ಆಗಿದೆ, ಚರ್ಕ್ ಹೊಡಿತಿದೆ, ನೋಡ್ತಿರ್ಬೋದು. ನೋಡೋಣ ಇನ್ನೆಷ್ಟು ದೂರ ಆಗುತ್ತೆ ಪೂರ್ತಿ ಪೆಟ್ರೋಲ್ ಖಾಲಿ ಆಗಿ. ಸ್ವಲ್ಪ ದೂರದಲ್ಲೇ ಪೆಟ್ರೋಲ್ ಹಾಕ್ತೀನಿ. ಸೊ ಇಲ್ಲಿಗೆ ಪೆಟ್ರೋಲ್ ಖಾಲಿ ಆಗಿದೆ ಕಂಪ್ಲೀಟ್ಲಿ. ಗಾಡಿಯಲ್ಲಿರೋ ಎಲ್ಲ ಪೆಟ್ರೋಲ್ ಖಾಲಿ ಆಗಿದೆ. ನೋಡ್ತಿರ್ಬೋದು. ಸ್ಟಾರ್ಟ್ ಮಾಡೋಣ, ತೋರಿಸ್ತೀನಿ ನೋಡಿ. ಈ ರೀತಿ ಆಫ್ ಆಗ್ತಿದೆ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಆಫ್ ಆಗ್ತಿದೆ, ಮುಂದೆ ಹೋಗ್ತಿಲ್ಲ. ಈಗ ಪೆಟ್ರೋಲ್ ಹಾಕೋಣ. ಪೆಟ್ರೋಲ್ ಹಾಕ್ಬಿಟ್ಟು ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಅಸಲಿ ಆಟ ಈಗ ಶುರು. ನೋಡಿ, ಪ್ರಾಪರ್ 1 ಲೀಟ್ರ್ ಪೆಟ್ರೋಲ್ ಇದಕ್ಕೆ ಹಾಕ್ತಾಯಿದ್ದೀನಿ. ಮೊದಲು ಗಾಡೀಲಿ ಪೆಟ್ರೋಲ್ ಹಾಕೊಳ್ಳೋಣ. ಬಾಟ್ಲಿ ಖಾಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಟೋಟಲ್ ಮೀಟ್ರ್ ಎಷ್ಟು ಓಡಿದೆ ಅಂತ. 10,599 ಕಿಲೋಮೀಟ್ರ್ ಓಡಿದೆ. ಹಾಗೆ ಇದರಲ್ಲಿ ನಾವು ಟ್ರಿಪ್ 1 ಕೂಡ 0 ಮಾಡ್ಕೊಳ್ಳೋಣ. ಟ್ರಿಪ್ 1ನಲ್ಲಿ 259 ಓಡಿದೆ. ಇದನ್ನು 0 ಮಾಡ್ಕೊತೀನಿ. ಟ್ರಿಪ್ 2 ಕೂಡ 0 ಮಾಡ್ಕೊತೀನಿ. ಟ್ರಿಪ್ 2ಅಲ್ಲಿ 992, ಇದನ್ನು 0 ಮಾಡ್ಕೊತೀನಿ. ಕ್ಲೀನಾಗಿ ನೋಡ್ಕೊಳ್ಳಿ. ಟೋಟಲ್ ಇಷ್ಟು ಓಡಿದೆ. ಟ್ರಿಪ್ 1 0, ಟ್ರಿಪ್ 2 ಕೂಡ 0. ಇವಾಗ ನೋಡೋಣ. ಕರೆಕ್ಟಾಗಿ ಪ್ರಾಪರ್ ಹೇಳ್ಬೇಕಂದ್ರೆ 1 ಲೀಟ್ರ್ ಪೆಟ್ರೋಲ್ ಹಾಕಿದ್ದೀನಿ ನಾನು. 1 ಲೀಟ್ರಲ್ಲಿ ಎಷ್ಟಪ್ಪ ಮೈಲೇಜ್ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ವಿಷಯ, ನಾನು ಗಾಡಿನ ಒಂದೇ ಸ್ಪೀಡಲ್ಲಿ ಏನು ಹೊಡೆದು ನೋಡಲ್ಲ. ಆಲ್ಮೋಸ್ಟ್ ಸ್ಪೀಡು ಮೆಲ್ಲಕ್ಕೆ ಎಲ್ಲ ರೀತಿಯಲ್ಲಿ ಗಾಡಿನ ಮೂವ್ ಮಾಡ್ತೀನಿ. ನೋಡೋಣ ಎಷ್ಟು ಮೈಲೇಜ್ ಬರುತ್ತೆ ಅಂತ ಚೆಕ್ ಮಾಡೋಕ್ಕಂತಲೇ ಮಾಡ್ತಿರೋ ವೀಡಿಯೋ ಇದು. ಈಗ ಜಸ್ಟ್ 1 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ನೋಡೋಣ ಬನ್ನಿ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ. ಸೊ ಫೈನಲಿ ಗಾಡಿ 23 ಕಿಲೋಮೀಟ್ರ್ ಓಡಿದೆ. ಇನ್ನು ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 50 ಕೊಡ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ಗಾಡಿ 50 ಕೊಡುತ್ತಾ ಇಲ್ಲ ಏನಂತ. ಇಲ್ಲ ಅವರೇಜು 64 ಅಂತ ತೋರಿಸ್ತಿದೆ. 64 ಕೊಡಲ್ಲ ನಂಗೆ ಗೊತ್ತು. ಇವಾಗ ಆಲ್ರೆಡಿ ಪೆಟ್ರೋಲ್ ಹಾಕಿದ್ದೀನಲ್ಲ. ಟ್ರಿಪ್ 1 ಹಾಗೆ ಟ್ರಿಪ್ 2 ಕೂಡ ನೀವು ನೋಡ್ಬೋದು ಇಲ್ಲಿ.
ಟ್ರಿಪ್ 1 ಕೂಡ 23.4 ಕಿಲೋಮೀಟ್ರ್ ಓಡಿದೆ. ಟ್ರಿಪ್ 2 ಕೂಡ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಒಂದೇ ದಿನದಲ್ಲಿ ಮುಗಿಸ್ಬೋದು ಅಂತ, ಬಟ್ ನನಗೆ ಒಂದೇ ದಿನದಲ್ಲಿ ಮುಗ್ಸೋಕ್ಕಾಗ್ತಿಲ್ಲ. ಸೊ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಎರಡನೇ ದಿನ ನಿನ್ನೆನೇ ನಾನು ಎಲ್ಲ ಚೆಕ್ ಮಾಡಿ ಹೇಳೋಣ ಅಂದ್ಕೊಂಡೆ, ಬಟ್ ನಿನ್ನೆ ಆಗಲಿಲ್ಲ. ಹೌದು, ನಾನು 100 ಕಿಲೋಮೀಟ್ರ್ ಮೇಲೇ ಅಡ್ಡಾಡಿದ್ದೀನಿ, ಬಟ್ ಇದರಲ್ಲಿ ಇತ್ತಲ್ಲ ಪೆಟ್ರೋಲು, ಅದೇ ಖಾಲಿ ಆಗಿರಲಿಲ್ಲ. ಅದು ಖಾಲಿ ಆಗಿದ್ದು ಈ ಹಡಗಲಿ ಹತ್ರ ಬಂದು ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಆಗಿತ್ತು, ಒಂದು 4-5 ಗಂಟೆ ರೇಂಜಿಗೆ ಟೈಮ್ ಆಗಿತ್ತು ನಾನು ಹಡಗಲಿ ಬಂದು. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಸಾಧ್ಯ ಆದಷ್ಟು ಕಂಪ್ಲೀಟ್ ಮಾಡೋಣ, ಆಗುತ್ತೆ ಇವತ್ತು. ಬನ್ನಿ ನೋಡೋಣ ಇಲ್ಲಿಂದ ಇನ್ನೆಷ್ಟು ದೂರ ಹೋಗುತ್ತೆ ಗಾಡಿ ಅಂತ. ಸೊ ಫೈನಲಿ ಗಾಡಿ 36 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೆ. ನನಗೆ ಜಾಸ್ತಿ ಆದಂಗೆಲ್ಲ ಭಯ ಆಗ್ತಿದೆ, ಯಾಕೆಂದರೆ ಬ್ಯಾಕಪ್ ಪೆಟ್ರೋಲ್ ಕೂಡ ತೊಗೊಂಡಿಲ್ಲ ನಾನು. ಇಲ್ಲಿಂದ ಪೆಟ್ರೋಲ್ ಬಂಕು ಎಷ್ಟು 15 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿಂದ ಫಸ್ಟು ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಬ್ಯಾಕಪ್ ಪೆಟ್ರೋಲ್ ತೊಗೊಳ್ಬೇಕು. ಯಾಕೆ ಅಂದರೆ ಇವಾಗಲೇ 37 ಕಿಲೋಮೀಟ್ರ್ ಓಡಿಬಿಟ್ಟಿದೆ ಗಾಡಿ. ಇಲ್ಲಿಂದ ಪೆಟ್ರೋಲ್ ಬಂಕ್ ಎಷ್ಟು ದೂರ ಇದೆ ಅಂದರೆ ಒಂದು 10 ಕಿಲೋಮೀಟ್ರ್ ದೂರ ಇದೆ, 47 ಆಗುತ್ತೆ. ಐ ಥಿಂಕ್ ಈಸಿಯಾಗಿ ಹೋಗುತ್ತೆ ಪೆಟ್ರೋಲ್ ಬ್ಯಾಂಕ್ವರೆಗೂ. ನೋಡೋಣ ಬನ್ನಿ ಹೋಗುತ್ತಾ ಏನಾಗುತ್ತೆ ಅಂತ. ಒಂದು ಖುಷಿ ವಿಷಯ ಏನಪ್ಪ ಅಂದರೆ, ಇಲ್ಲೊಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿ ಬ್ಯಾಕಪ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೆ, 1 ಲೀಟ್ರ್ ಹಾಕ್ಸ್ಕೊಂಡಿದ್ದೆ. ಸೊ ಇದು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ನೋಡೋಣ. ಇನ್ನೊಂದು ಏನಪ್ಪ ಅಂದರೆ 40 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ 1 ಲೀಟ್ರಲ್ಲಿ. ನಾನು 1 ಲೀಟ್ರ್ ಪೆಟ್ರೋಲ್ ಅಷ್ಟೇ ಹಾಕಿದ್ದು. ನೀವು ವಿಡಿಯೋನ ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು. ಅಂದರೆ ನಿನ್ನೆ ವಿಡಿಯೋ ಅಂದರೆ ನಾನು ಅಪ್ಲೋಡ್ ಮಾಡಿದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿ. ಆ ವಿಡಿಯೋದಲ್ಲಿ 1 ಲೀಟ್ರ್ ಪೆಟ್ರೋಲ್ ಹಾಕಿದ್ದೀನಿ. ಇವಾಗ 40 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ನೋಡೋಣ ಇದು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಸೊ ಫೈನಲಿ 50 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಗುರು. ವಾವ್, ಇದು ನೋಡ್ತಿರ್ಬೋದು 50 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಅದು 300 ಮೀಟರ್ ಸ್ವಲ್ಪ ಡೌನ್ ಇದೆ, ಅದರಲ್ಲೇ ಬಂದಿದ್ದು ನಾನು. 50 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದ ತಕ್ಷಣ ಗಾಡಿ ಆಫ್ ಆಯಿತು. ಈಗ ನೋಡೋಣ ಗಾಡಿನ ಸ್ಟಾರ್ಟ್ ಮಾಡಿ ಇನ್ನೆಷ್ಟು ದೂರ ಹೋಗುತ್ತೆ ಅಂತ. ವಾವ್, ಗಾಡಿ ಮೂವ್ ಆಗ್ತಿದೆ. ನೋಡೋಣ ಇನ್ನು ಎಷ್ಟು ದೂರ ಹೋಗುತ್ತೆ ಅಂತ. 50 ಕಿಲೋಮೀಟ್ರ್ ಆದಮೇಲೆ ಕೂಡ ಗಾಡಿ ಹೋಗ್ತಾ ಇದೆ. ಅಲ್ಲಿ ಎಷ್ಟು ಲೀಟ್ರ್ ಕೊಡ್ತಾರೆ, 66 ಕೊಡುತ್ತೆ ಅಂತ ಅವರೇಜಲ್ಲಿ ತೋರಿಸ್ತಾ ಇದೆ. ನೋಡೋಣ 66 ಕೊಡುತ್ತಾ ಇಲ್ಲ ಒಳಗೆ ಕೊಡುತ್ತಾ. 50 ಕೊಟ್ಟಿದ್ದಲ್ಲ, ಅದೇ ಗ್ರೇಟು. ನೋಡೋಣ ಇನ್ನೆಷ್ಟು ಕೊಡುತ್ತೆ ಅಂತ. ಫೈನಲಿ ಗಾಡಿ ಇಲ್ಲಿ ಬಂದು ಆಫ್ ಆಗಿದೆ. ಜರಕ್ ಹೊಡಿತಿತ್ತು, ಮತ್ತೆ ಸ್ಟಾರ್ಟ್ ಮಾಡಿ ನೋಡಿದೆ, ಸ್ಟಾರ್ಟ್ ಆಗಲಿಲ್ಲ. ನೀವು ಟೋಟಲ್ ಮೀಟರ್ ನೋಡ್ಕೋಬೋದು. ಅಷ್ಟೇ 10,661 ಕಿಲೋಮೀಟ್ರ್ ಓಡಿದೆ ಟೋಟಲು. ನಿನ್ನೆ 599 ಓಡಿತ್ತು, ಅದರಲ್ಲಿ ಮೈನಸ್ ಮಾಡಿದೆ 60 ಕಿಲೋಮೀಟ್ರ್. ವಾವ್, ಇದು ಸ್ವಲ್ಪ ಶಾಕಿಂಗ್. ಇಲ್ಲಿ ನೋಡ್ತಿರ್ಬೋದು ಅವರೇಜ್ 1 ಅಲ್ಲಿ 61.400 ಮೀಟ್ರು, ಅವರೇಜ್ 2 ಅಲ್ಲಿ 61.400 ಮೀಟ್ರ್ ಸೇಮ್ ಇದೆ ಎರಡೂ ಕೂಡ. ಇಲ್ಲಿ 62 ಅಂತ ತೋರಿಸ್ತಿದೆ, ಒಂದು ಹೆಚ್ಚು ಕಮ್ಮಿ ಆಗಿದೆ. ಗಾಡಿ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಆಗ್ತಿಲ್ಲ. ನಾನು ನ್ಯೂಟ್ರಲ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಗಾಡಿ ಮುಂದೆ ಹೋಗ್ತಾರೆ, ರೇಸ್ ಆಫ್ ಆಗ್ತಿದೆ. ಏನಂದರೆ ನಿಯರ್ ಬೈ 61 ಕಿಲೋಮೀಟ್ರ್ ಪರ್ ಲೀಟ್ರ್ ಮೈಲೇಜ್ ಕೊಡ್ತಾಯಿದೆ ನನ್ನ ಗಾಡಿ. ನನಗೆ ಶಾಕ್ ಆಯಿತು. ನಾನು ಯಾವ ರೀತಿ ಓಡಿಸಿದ್ದಂದರೆ 50-60 ಆ ರೇಂಜಲ್ಲೇ ಓಡಿಸಿದ್ದೀನಿ. ಹಾಗಾಗಿ ಇಷ್ಟೊಂದು ಮೈಲೇಜ್ ಸಿಕ್ಕಿದೆ. ಒಂದು ವೇಳೆ 70-80 ಹೋಗಿದರೆ ಈ ರೀತಿ ಮೈಲೇಜ್ ಕೊಡ್ತಿರಲಿಲ್ಲ. 60 ಕಿಲೋಮೀಟ್ರ್ ಮೈಲೇಜ್ ಕೊಟ್ಟಿದ್ದೆ, ಇದು ಗ್ರೇಟ್. ನೀವು ನೋಡಿಕೊಂಡು ಮೈಲೇಜ್ನ 50-60ರಲ್ಲಿ ಓಡಿಸಿದ್ರೆ 60 ಕೊಟ್ಟಿದ್ದೆ ಗುರು. ನಿಜವಾಗ್ಲೂ ನಾವು ನಂಬೋಕ್ಕಾಗ್ತಿಲ್ಲ. ನಾನೊಂದು 50 ಕೊಡುತ್ತೆ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಯಾರು ಕೇಳಿದ್ರು ಒಂದು 50 ಕೊಡ್ತಿದೆ ಅಂತ ಹೇಳಿದ್ದೀನಿ. ಬಟ್ ಶಾಕಿಂಗ್ಲಿ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. 60 ಕಿಲೋಮೀಟರ್ ಈ ಗಾಡಿ ಯಾರು ನಂಬೋದೇ ಇಲ್ಲ. ಬಟ್ ಕೊಟ್ಟಿದೆ 60 ಕಿಲೋಮೀಟ್ರ್ ಕೊಟ್ಟಿದೆ ಅಂದರೆ ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ನಾನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರಲಿಲ್ಲ 60 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ.